ಮಾತಾಜಿ ವಿವೇಕಮಯಿ ಬೆಂಗಳೂರಿನ ಭವತಾರಿಣಿ ಆಶ್ರಮದ ಮುಖ್ಯಸ್ಥರು, ಉತ್ತಮ ವಾಗ್ಮಿಗಳು ಮತ್ತು ಬರಹಗಾರರು. ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಸಂಚರಿಸಿ ವಿದ್ಯಾರ್ಥಿಗಳಿಗಾಗಿ, ಶಿಕ್ಷಕರಿಗಾಗಿ ಕಾರ್ಯಾಗಾರಗಳನ್ನು ನಡೆಸಿಕೊಟ್ಟಿರುತ್ತಾರೆ. ತಮ್ಮ ಉತ್ತಮ ಉದಾತ್ತ ಚಿಂತನೆಗಳ ಮೂಲಕ ಯುವತಿಯರಿಗೆ ಆಧ್ಯಾತ್ಮಿಕ ಜೀವನದ ಕುರಿತು ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿದ್ದಾರೆ. ಅವರ ನುಡಿಗಳು ನಮಗಾಗಿ ಇದೀಗ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಈ ಗೋಷ್ಠಿಯಲ್ಲಿ ತಮ್ಮ ವಿಚಾರಗಳನ್ನು ಮಂಡಿಸೋದಕ್ಕೆ ಆಗಮಿಸಿರುವಂತಹ ಪೂಜ್ಯ ಮಾತಾಜಿ ಯೋಗಾನಂದಮಯಿಯವರಿಗೆ ಹಾಗೂ ಪೂಜ್ಯ ಮಾತಾಜಿ ತ್ಯಾಗಮಯಿಯವರಿಗೆ ನನ್ನ ನಮಸ್ಕಾರವನ್ನು ತಿಳಿಸ್ತಾ, ಈ ಒಂದು ಸಾರ್ಥಕವಾದ, ಅರ್ಥಪೂರ್ಣವಾದ, ಶ್ರೇಷ್ಠ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟ ಪರಮಪೂಜ್ಯ ಶ್ರೀಮತ್ ಸ್ವಾಮಿ ಜಿತಕಾಮಾಂಜಿ ಮಹಾರಾಜರವರ ಪದತಲದಲ್ಲಿ ನನ್ನ ನಮಸ್ಕಾರವನ್ನು ಸಲ್ಲಿಸ್ತೇನೆ. ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಪೂಜ್ಯರಿಗೆ ನಮಿಸುತ್ತಾ, ಆತ್ಮೀಯ ಭಕ್ತ ಬಂಧುಗಳೇ, ಈಗಷ್ಟೇ ನಾವು ಮಂಗಳೂರು ರಾಮಕೃಷ್ಣ ಮಠದ ಕಾರ್ಯಗಳ ವೈವಿಧ್ಯತೆಯನ್ನು ಕೇಳಿದ್ದೆವು. ಇಡೀ ಕರ್ನಾಟಕದಲ್ಲಿ ವಿಶೇಷವಾಗಿ ಸೇವಾ ಕಾರ್ಯಗಳ ವೈವಿಧ್ಯತೆಯಲ್ಲಿ, ಅದರ ಒಂದು ವಿಶೇಷವಾದಂತಹ ರೂಪುರೇಷೆಗಳಲ್ಲಿ, ಕಾರ್ಯಕ್ರಮಗಳ ನಿರ್ವಹಿಸುವಂಥ ಗುಣಮಟ್ಟದಲ್ಲಿ, ಹೀಗೆ ಹಲವಾರು ರೀತಿಯಲ್ಲಿ ತನ್ನದೇ ಆದ ಒಂದು ಛಾಪನ್ನು ಮೂಡಿಸಿರುವಂತಹ ರಾಮಕೃಷ್ಣ ಮಠ, ಈ ಮಠದ ವೇದಿಕೆಯಲ್ಲಿ ಇವತ್ತು ಶ್ರೀಮಾತೆಯವರ ಕುರಿತಾಗಿ ಚಿಂತನೆಗಳನ್ನು ಹಂಚ್ಕೊಳ್ಳೋದಕ್ಕೆ ನನಗೆ ಖಂಡಿತವಾಗಿಯೂ ಬಹಳ ಸಂತೋಷ ಆಗ್ತಾ ಇದೆ. ಈ ಒಂದು ಭಾವಸಂಗಮ ಶಿಬಿರದ ಮುಖ್ಯವಾದಂಥ ಒಂದು ಪರಿಕಲ್ಪನೆಯೇ ಭಾಳ ಚೆನ್ನಾಗಿದೆ, ಸಮನ್ವಯ ಮತ್ತು ಸ್ವೀಕಾರ ಅಂತ. ಸಮನ್ವಯ ಮತ್ತು ಸ್ವೀಕಾರ, ಇದೆರಡರ ಒಂದು ಸಂದೇಶ, ಇದೆರಡರ ಒಂದು ರಹಸ್ಯ ನಮಗೆ ಅರ್ಥ ಆಯಿತು ಅಂದರೆ ಬಹುಶಃ ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ಬಗೆಹರಿದ್ವು ಅಂತಲೇ ಅರ್ಥ. ಸಮನ್ವಯ ಇಲ್ಲದೆ ಭೇದ ಕಂಡಾಗ, ಸ್ವೀಕಾರವಿಲ್ಲದೆ ಮನುಷ್ಯ ಒದ್ದಾಡುತ್ತಾ ಇರುವಾಗ ಮಾತ್ರನೇ ಸಮಸ್ಯೆಗಳು, ಸಣ್ಣ ಪುಟ್ಟ ಸಮಸ್ಯೆಗಳು ಬೃಹದಾಕಾರವಾಗಿ ಕಾಣೋದು. ಆದರೆ ಸಮನ್ವಯ ಮತ್ತು ಸ್ವೀಕಾರ ಬುದ್ಧಿ, ಸ್ವೀಕರಿಸುವಂತಹ ಒಂದು ಮನಸ್ಥಿತಿ, ಮನೋಭಾವ ಇತ್ತು ಅಂತ ಹೇಳಿದ್ರೆ ಬಹಳ ದೊಡ್ಡ ದೊಡ್ಡ ಸಮಸ್ಯೆಗಳು ಕೂಡ ಬಹಳ ಸರಳವಾಗಿ ಅನಿಸ್ಬಿಡುತ್ತೆ, ಲೀಲಾಜಾಲವಾಗಿ ಅದನ್ನು ನಿರ್ವಹಿಸ್ಬೋದು. ಇದನ್ನು ಪ್ರತ್ಯಕ್ಷವಾಗಿ ತೋರಿಸಿದವರು ಶ್ರೀಮಾತೆ ಶ್ರೀ ಶಾರದಾದೇವಿಯವರು. ಈ ಒಂದು ಅವಧಿಯಲ್ಲಿ ಶ್ರೀಮಾತೆ ಶಾರದಾದೇವಿಯರಲ್ಲಿ ಈ ಸರ್ವ ಸ್ವೀಕಾರದ ಸ್ವರೂಪ ಹೇಗೆ ಅವರಲ್ಲಿ ಆ ಸ್ವರೂಪ ಇತ್ತು ಅನ್ನೋ ಒಂದು ವಿಷಯದ ಅಡಿಯಲ್ಲಿ ನನ್ನ ವಿಚಾರ ಶ್ರೀಮಾತೆಯವರಲ್ಲಿ ಮಾನವತೆ ಹಾಗೂ ದೈವಿಕತೆಗಳ ಸಮ್ಮಿಲನ ಅಂತ. ಮೊದಲನೇದಾಗಿ ಶ್ರೀಮಾತೆ ಶಾರದಾದೇವಿಯರಲ್ಲಿ ಸರ್ವ ಸ್ವೀಕಾರದ ಒಂದು ವಿಶೇಷವಾದಂಥ ಗುಣ ಇತ್ತು. ಇದು ನಾವು ಸಾಕಷ್ಟು ನೋಡಿದ್ದೀವಿ. ಅವರ ವಾತ್ಸಲ್ಯದ ಪರಿಧಿಗೆ ಎಲ್ಲರನ್ನೂ ಅವರು ಸ್ವೀಕರಿಸಿದಂತಹ ಬಗೆ, ಜನರನ್ನು ಅವರು ಸಮಭಾವದಲ್ಲಿ ಸ್ವೀಕರಿಸಿದಂಥ ಬಗೆ ಒಂದಾದರೆ, ಜೀವನದ ಆಗುಹೋಗುಗಳ ಬಗ್ಗೆ, ಜೀವನ ಕೊಡುವಂತಹ ಅಥವಾ ಒಡ್ಡುವಂತಹ ಪರಿಸ್ಥಿತಿಗಳಲ್ಲೂ ಕೂಡ ಶ್ರೀಮಾತೆ ಶಾರದಾದೇವಿಯರಲ್ಲಿ ಒಂದು ಅದ್ಭುತವಾದಂಥ ಸರ್ವಸ್ವೀಕಾರ ಭಾವವನ್ನು ಕಾಣ್ಬೋದು. ಅವ್ರು ಯಾವ ಪರಿಸ್ಥಿತಿ ಕೂಡ ಇದು ಬೇಡವಾಗಿತ್ತು, ಇದು ಸ್ವಲ್ಪ ಕಷ್ಟಕರ ಅಂತ ತೆಗೆದುಕೊಳ್ಳೇ ಇಲ್ಲ. ಎಂತಹ ಕಹಿಯಾದ ಪರಿಸ್ಥಿತಿ ಇರ್ಬೋದು, ಎಂಥ ಕಷ್ಟಕರವಾದ ಪರಿಸ್ಥಿತಿ ಇರ್ಬೋದು, ಶ್ರೀಮಾತೆಯವರು ಪ್ರತಿಯೊಂದನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವೀಕರಿಸಿದ್ರು. ತೆರೆದ ಬಾಹುಗಳಿಂದ ಪ್ರತಿಯೊಂದು ಪರಿಸ್ಥಿತಿಯನ್ನು ಸ್ವೀಕರಿಸಿದ್ರು, ನಗುನಗ್ತಾ ಸ್ವೀಕರಿಸಿದ್ರು. ಅದನ್ನು
ಪೂರ್ಣವಾಗಿ ಒಪ್ಪಿಕೊಂಡು ಸ್ವೀಕರಿಸಿದ್ದನ್ನು ನಾವು ನೋಡ್ತೀವಿ. ಈ ಸರ್ವ ಸ್ವೀಕಾರದ ಹಲವಾರು ಹಂತಗಳಲ್ಲಿ ಬಹುಶಃ ಒಂದು ಹಂತ ಈ ಮಾನವತೆ ಮತ್ತು ದೈವಿಕತೆಗಳು ಕೂಡ. ಶ್ರೀಮಾತೆ ಶಾರದಾದೇವಿಯವರಲ್ಲಿ ದೈವಿಕತೆ ಬಹಳ ಸಹಜವಾಗಿ ವ್ಯಕ್ತವಾದದ್ದನ್ನು ನಾವು ನೋಡ್ತೀವಿ. ಹಲವಾರು ಸಂದರ್ಭಗಳಲ್ಲಿ ಅವರಲ್ಲಿ ದೈವಿಕತೆ ವ್ಯಕ್ತವಾಗುತ್ತೆ. ಹಾಗೇನೇ ಅವರು ಬಹಳ ಸುಲಭವಾಗಿ ಮಾನವೀಯ ಮಟ್ಟದಲ್ಲಿ ಬದುಕೋದನ್ನು ನೋಡ್ತೀವಿ. ಅವ್ರ ಜೀವನದಲ್ಲಿ ಎಲ್ಲೂ ಕೂಡ ದೈವಿಕತೆಗೆ ಹೆಚ್ಚು ಒತ್ತು ಅಥವಾ ಮಾನವೀಯತೆಗೆ ಹೆಚ್ಚು ಒತ್ತು ಅಂತಿಲ್ಲ. ಎರಡನ್ನೂ ಸಮಭಾವದಲ್ಲಿ ಶ್ರೀಮಾತೆಯವರು ಸ್ವೀಕರಿಸಿದ್ದಾರೆ ಅಂತ ಅನಿಸುತ್ತೆ. ಅಂದರೆ ಎರಡಕ್ಕೂ ಸಮವಾದ ಸ್ಥಾನವನ್ನು ಶಾರದಾದೇವಿಯವರು ಕೊಡ್ತಾರೆ. ದೇರ್ ಇಸ್ ನಥಿಂಗ್ ಸೆಕ್ಯುಲರ್, ಎವ್ರಿಥಿಂಗ್ ಈಸ್ ರಿಲಿಜಿಯಸ್ ಅಂತ ಸ್ವಾಮಿ ವಿವೇಕಾನಂದರ ಅಭಿಪ್ರಾಯ ಏನಿದೆಯೋ, ಮಾನವತೆಯ ಮಟ್ಟದಲ್ಲೂ ಬದುಕಿದಾಗಲೂ ಕೂಡ ಅದು ಕೂಡ ಧಾರ್ಮಿಕ ಆಧ್ಯಾತ್ಮಿಕ ಆಗಬಲ್ಲದು. ಯಾವಾಗಲೂ ಒಂದು ದೈವಿಕತೆಯ ಮಟ್ಟದಲ್ಲೇ ಬದುಕಬೇಕು ಅಂತೇನಿಲ್ಲ. ಅತ್ಯಂತ ಸಾಮಾನ್ಯವಾದಂತೆ ಕಾಣುವಂತಹ ಮಾನವೀಯ ಮಟ್ಟ ಕೂಡ ಒಂದು ಉದಾತ್ತತೆಯ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಅದು ಕೂಡ ಅದ್ಭುತ ಆಗತ್ತೆ ಅನ್ನೋದನ್ನು ಶಾರದಾದೇವಿಯವರು ತೋರಿಸ್ತಾರೆ. ಶ್ರೀರಾಮಕೃಷ್ಣರ ಜೀವನದಲ್ಲಿ ನಾವು ನೋಡ್ತೀವಿ, ಅವರು ಬಹುಶಃ ಹೆಚ್ಚು ದೈವಿಕತೆಗೆ, ಹೆಚ್ಚು ಆಧ್ಯಾತ್ಮಿಕತೆ ಕಡೆಗೆ ಹೆಚ್ಚು ಗಮನ ಕೊಟ್ಟರು ಅಥವಾ ಒತ್ತು ಕೊಟ್ಟರು. ಸಹಜವಾದಂತಹ ಮಾನವೀಯ ಜೀವನ, ಮನುಷ್ಯನ ಜೀವನದಲ್ಲಿ ನಡೆಯುವಂತಹ ಸಹಜವಾದಂತಹ ಕೆಲಸ ಕಾರ್ಯಗಳು, ಸಹಜವಾದ ಜವಾಬ್ದಾರಿಗಳು, ಇವುಗಳನ್ನೆಲ್ಲ ಶ್ರೀರಾಮಕೃಷ್ಣರು ಸ್ವೀಕರಿಸಲಿಲ್ಲ. ಇವುಗಳನ್ನು ಸ್ವಲ್ಪ ಪ್ರತ್ಯೇಕವಾಗಿರಿಸಿ ಬೇರೆ ಮಾಡೋದಾದರೆ ಶ್ರೀಮಾತೆಯವರಲ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಅದೇ ಬಗೆಯ ಸರ್ವಸ್ವೀಕಾರ ಭಾವ. ಬಹುಶಃ ಅವರು ಜಪ ಧ್ಯಾನ ಇವುಗಳನ್ನು ಯಾವ ಮನೋಭಾವದಿಂದ ಮಾಡ್ತಾ ಇದ್ರೋ ಅದೇ ಮನೋಭಾವದಿಂದ ಅವರು ಮನೆ ಕೆಲಸಗಳಲ್ಲಿ ತೊಡಗ್ತಾ ಇದ್ರು ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಇದು ಸ್ವಲ್ಪ ಹೆಚ್ಚು, ಇದು ಸ್ವಲ್ಪ ಕಡಿಮೆ, ಇವತ್ತು ಧ್ಯಾನ ಜಪ ಮಾಡೋಕ್ಕಾಗಲಿಲ್ಲ, ಕೆಲಸ ಜಾಸ್ತಿ ಆಯಿತು ಅಂತ ಅವ್ರಿಗೆ ಅನ್ನಿಸ್ಲಿಲ್ಲ, ಅಥವಾ ಇವತ್ತು ಕೆಲಸ ಕಡಿಮೆ ಆಯಿತು, ಧ್ಯಾನ ಜಪ ಜಾಸ್ತಿ ಸಮಯ ಸಿಕ್ತು ಅಂತ ಹೆಚ್ಚು ಸಂತೋಷ ಪಡುವಂಥ ಸಂದರ್ಭವೂ ಅವ್ರಿಗೇನಿರಲಿಲ್ಲ. ಹೆಚ್ಚು ಕಡಿಮೆ ಶಾರದಾದೇವಿಯವ್ರಿಗೆ ಅದು ಎರಡರಲ್ಲಿ ವ್ಯತ್ಯಾಸನೇ ಇರಲಿಲ್ಲ ಅನ್ನೋಷ್ಟು ಮಟ್ಟದಲ್ಲಿ ಅವರಲ್ಲಿ ಸರ್ವಸ್ವೀಕಾರ ಭಾವವನ್ನು ನೋಡ್ತೀವಿ. ಮತ್ತು ಎರಡನ್ನೂ ಸಮನ್ವಯಗೊಳಿಸ್ಬಿಡ್ತಾರೆ ಅವರು. ಸಮನ್ವಯ ನಾವು ಸಾಮಾನ್ಯವಾಗಿ ಬೇರೆ ಬೇರೆ ಮತಗಳ ಪಥಗಳಲ್ಲಿ, ಬೇರೆ ಬೇರೆ ಧರ್ಮಗಳ ಪಥಗಳಲ್ಲಿ ಕಾಣ್ತೀವಿ. ಆದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಗಮನಿಸಿದಾಗ ಶಾರದಾದೇವಿಯವರು ಈ ಮಾನವತೆ ಮತ್ತು ದೈವಿಕತೆಗಳ ನಡುವೆ ಕೂಡ ಒಂದು ಸಮನ್ವಯವನ್ನು ತಂದುಬಿಡ್ತಾರೆ, ಒಂದು ಸಮ್ಮಿಲನವನ್ನು ಉಂಟು ಮಾಡ್ತಾರೆ ಅವ್ರ ಜೀವನದಲ್ಲಿ ಅಂತ ಅನಿಸುತ್ತೆ. ಶಾರದಾದೇವಿಯವರ ಜೀವನದಲ್ಲಿ ದೈವಿಕತೆ ವ್ಯಕ್ತವಾದಂಥ ಸಂದರ್ಭಗಳು ನಮ್ಮಲ್ಲಿ ಹೆಚ್ಚಿನವ್ರಿಗೆ ಪರಿಚಯ ಇದೆ. ಅನೇಕ ಸಂದರ್ಭಗಳು ಅವರು ಬೇರೆ ಬೇರೆ ದೇವಿಯರ ಸ್ವರೂಪ ಅಂತ ಅವರು ತೋರಿಸಿಕೊಟ್ಟಂಥ ಸಂದರ್ಭಗಳು ನಮಗೆ ಪರಿಚಯ ಇದೆ. ಸೀತಾಮಾತೆಯ ಸ್ವರೂಪ ಅನ್ನೋದನ್ನು ಅವರೊಂದು ರೈಲ್ವೆ ಸ್ಟೇಷನಲ್ಲಿ ಕಾಣುವಂಥ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಗೊತ್ತುಪಡಿಸಿದ್ದು, ರಾಮೇಶ್ವರದಲ್ಲಿ ಹೋದಾಗ ಉದ್ಗರಿಸಿದಂಥ ಮಾತುಗಳ ಮೂಲಕ ಆಗಿರ್ಬೋದು, ಜಗದ್ಧಾತ್ರಿಯಾಗಿ ಅಂತೂ ಅವರು 4-5 ಜನರಿಗೆ ದರ್ಶನ ಕೊಟ್ಟಂತಹ ದಾಖಲೆನೇ ಇದೆ. ಇನ್ನೆಷ್ಟು ಜನರಿಗೆ ದರ್ಶನ ಕೊಟ್ಟಿದ್ದು ದಾಖಲೆ ಆಗಿಲ್ವೋ ಗೊತ್ತಿಲ್ಲ. ಆದರೆ ಜಗದ್ಧಾತ್ರಿ ಸ್ವರೂಪದಲ್ಲಿ ಶಾರದಾದೇವಿಯವರು ಹಲವಾರು ಜನರಿಗೆ ದರ್ಶನ ಕೊಟ್ಟಿದ್ದಾರೆ. ವೈಕುಂಠ ಅಂತ ಹೇಳುವಂಥ ಒಬ್ಬ ಹೋಮಿಯೋಪತಿ ಡಾಕ್ಟರು ಶಾರದಾದೇವಿಯರಿಗೆ ಏನೋ ಒಂದು ಸ್ವಲ್ಪ ಅನಾರೋಗ್ಯ ಉಂಟಾದಾಗ ಅವರಿಗೆ ಔಷಧ ಕೊಡೋದಕ್ಕೆ ಬಂದಿರ್ತಾನೆ. ಆ ಹೋಮಿಯೋಪತಿ ಡ್ರಾಪ್ಸ್ ಹಾಕಬೇಕಾಗಿರುತ್ತೆ, ಅವನೇ ಸ್ವತಃ ಹಾಕಬೇಕಿತ್ತು ಶ್ರೀಮಾತೆಯವರ ಬಾಯಲ್ಲಿ. ಕೈಯಲ್ಲಿ ಇಟ್ಕೊಂಡಿದ್ದಾನೆ, ಶ್ರೀಮಾತೆ ಕೂಡ ಬಾಯಿ ತೆರೆದಿದ್ದಾರೆ. ಅದನ್ನು ಹಾಗೆ ಹಾಕಬೇಕಾದ್ರೆ ಅವನು ಹಾಕದೆ ಹಾಗೆ ಒಂದು ರೀತಿಯ ಸ್ತಬ್ಧನಾಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಶ್ರೀಮಾತೆ ಹಾಕಪ್ಪ, ನನಗೆ ಭಾಳ ನೋವಾಗ್ತಾ ಇದೆ, ವಾಸಿ ಆಗಬೇಕು, ಹಾಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಇವನು ವೈಕುಂಠ ಹಾಗೇ ನಿಂತುಬಿಟ್ರೆ ನಾನು ಹಾಕಿದೆ ಕೆಲವು ನಿಮಿಷಗಳ ಕಾಲ. ಏನಾಗಿತ್ತು ಆಮೇಲೆ ಅವನು ಸ್ವಲ್ಪ ಪ್ರಕೃತಿಸ್ಥನಾದ್ಮೇಲೆ ಹೇಳ್ತಾನೆ, ಶಾರದಾದೇವಿಯರ ಆ ಶ್ರೀಮುಖವನ್ನು ನೋಡ್ತಾ ಅವನು ಹೋಮಿಯೋಪತಿ ಔಷಧ ಹಾಕಕ್ಕೆ ಹೋದರೆ ಅವನು ಕಂಡಿದ್ದು ಜಗದ್ಧಾತ್ರಿಯ ದಿವ್ಯ ಮುಖಾರವಿಂದ. ಹಾಗಾಗಿ ಅವನು ಆ ರೀತಿಯಲ್ಲಿ ಸ್ತಬ್ಧನಾಗ್ಬಿಟ್ಟಿರ್ತಾನೆ ಅಂತ ಅವನೇ ಮುಂದೆ ಹೇಳ್ಕೊಳ್ತಾನೆ. ಚಂದ್ರಮೋಹನ ದತ್ತ ಅಂತ ಹೇಳುವಂಥ ವ್ಯಕ್ತಿ ಕೂಡ ಅಷ್ಟೇ, ಅವನು ಶ್ರೀಮಾತೆಯ ಆಶ್ರಯದಲ್ಲೇ ತನ್ನ ಜೀವನವನ್ನು ಕಟ್ಕೊಂಡವನು. ಅವನು ಅಷ್ಟೇ ಒಮ್ಮೆ ಕೇಳ್ತಾನಮ್ಮ, ನನ್ನೊಂದು ಕೊನೆಯ ಆಸೆ, ಬೇರೆ ಎಲ್ಲ ನೀವು ಪೂರೈಸಿಬಿಟ್ಟಿದ್ದೀರಾ, ನಿಮ್ಮ ನಿಜ ಸ್ವರೂಪವನ್ನು ನಾನು ತಿಳ್ಕೊಳ್ಬೇಕು, ದಯವಿಟ್ಟು ಅದೊಂದೇ ಒಂದು ಆಸೆ ನೀವು ಪೂರೈಸ್ಕೊಡಿ, ಇನ್ನು ನನ್ನ ಜೀವನದಲ್ಲಿ ನನಗೇನೂ ಬೇಕು ಅನ್ನೋದೇ ಇಲ್ಲ ಅಂತ ಹೇಳಕ್ಕೆ ಶ್ರೀಮಾತೆ ತಮ್ಮ ಜೊತೆಗಿದ್ದಂತಹ ತಮ್ಮ ಪರಿಚರ್ಯ ಮಾಡ್ತಾ ಇದ್ದಂಥ ವ್ಯಕ್ತಿಯನ್ನು ಸ್ವಲ್ಪ ಹೋಗೋ ಆ ಕಡೆ, ನಾನು ಇವನ ಜೊತೆ ವೈಯಕ್ತಿಕವಾಗಿ ಮಾತಾಡಬೇಕು ಅಂತ ಕಳಿಸ್ಕೊಟ್ಟು ಕೆಲವು ನಿಮಿಷಗಳ ಕಾಲ ಅಥವಾ ಕೆಲವು ಕ್ಷಣಗಳ ಕಾಲ ಅವನಿಗೆ ತಮ್ಮ ಜಗದ್ಧಾತ್ರಿಯ ಸ್ವರೂಪವನ್ನು ತೋರಿಸಿಕೊಡೋದನ್ನು ನಾವು ನೋಡ್ತೀವಿ.
ಭಾರತೀ ಪ್ರಾಣ ಮಾತಾಜಿಯವರು ಶಾರದಾ ಮಠದ ಮೊದಲನೇ ಅಧ್ಯಕ್ಷರು, ಸರಳಾದೇವಿ ಆಗಿದ್ದಾಗ ಶ್ರೀಮಾತೆಯವರ ಸೇವೆ ಮಾಡಿದವರು ಅವರು ಬಹುಶಃ ಉದ್ಬೋಧನದಲ್ಲಿದ್ದಾಗ ಒಂದು ಸತಿ ಶ್ರೀಮಾತೆಯವ್ರ ಸೇವೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಶಾರದಾದೇವಿಯವರು ಮೇಲೆ ತಾರಸಿಯ ಮೇಲೆ ಹೋಗಿರ್ತಾರೆ, ಕೂದಲು ಒಣಗಿಸ್ಕೊಳ್ತಾ ಕೂತಿರ್ತಾರೆ. ಇವರು ಕೂಡ ಅವ್ರ ಪಕ್ಕದಲ್ಲಿದ್ದರು. ಕೆಳಗಡೆ ಹೋಗಿ ಹೂ ತೆಗೆದುಕೊಂಡು ಬಾ ಅಂತ ಕಳಿಸ್ಕೊಟ್ರು. ಶ್ರೀಮಾತೆ ಮೇಲೆ ಕೂತಿದ್ದಾರೆ. ಸರಳಾದೇವಿಯವರು ಕೆಳಗೆ ಬಂದು ಹೂ ತೆಗೆದುಕೊಂಡು ಬಂದರೆ ಶ್ರೀಮಾತೆ ಅರ್ಪಿಸು ಅಂತ ತಮ್ಮ ಪಾದಗಳನ್ನೇ ತೋರಿಸಿದ್ರು. ಸರಳಾದೇವಿ ಬಹಳ ಭಕ್ತಿಯಿಂದ ಅದನ್ನು ಅರ್ಪಿಸೋದಕ್ಕೆ ಹೋದಾಗ ಹಾಗೆ ನೋಡ್ತಾರೆ, ಅವರು ಬರೀತಾರೆ, ಏಕಾಏಕಿ ಶ್ರೀಮಾತೆಯವರ ಆ ಒಂದು ಭೌತಿಕ ರೂಪ ಬಹಳ ವಿಶಾಲವಾಗೋಯ್ತಂದರೆ, ಶಿ ಬಿಕೇಮ್ ವೆರಿ ವಾಸ್ಟ್ ಅಂತ ಹೇಳ್ತಾರೆ ಅವರು. ಇದ್ದಕ್ಕಿದ್ದಾಗೆ ಅವರ ಭೌತಿಕ ರೂಪ ಬಹಳ ದೊಡ್ಡದಾಗೋಯ್ತು. ನನಗೆ ಬಹಳ ದಿಗ್ಭ್ರಾಂತಿ ಉಂಟಾಯಿತು, ಏನು ಮಾಡೋದಕ್ಕೆ ಅರ್ಥ ಆಗಲಿಲ್ಲ. ಈಗ ತಾನೇ ನನ್ನ ಪಕ್ಕ ಎದುರಿಗೆ ಕೂತಿದ್ದಂಥ ವ್ಯಕ್ತಿ ಏಕಾಏಕಿ ಹೀಗೆ ಆಗಿಬಿಟ್ರು ಅಂಥೇಳಿ. ಆಮೇಲೆ ಸ್ವಲ್ಪ ಸಮಾಧಾನ ಆದಮೇಲೆ ಅವರು ಕೂಡ ಅಷ್ಟೇ ಶಾರದಾದೇವಿಯರಿಗೆ ಆ ಹೂಗಳನ್ನು ಅರ್ಪಿಸಿ ವಾಪಸ್ ಬರೋದನ್ನು ನಾವು ನೋಡ್ತೀವಿ. ಒಂದಿನ ತುಂಬ ಜನ ಭಕ್ತರು ಬಂದುಬಿಡ್ತಾರೆ. ಮಾಡಿರುವಂಥ ಅಡುಗೆ ಸಾಕಾಗುತ್ತೋ ಇಲ್ವೋ ಅಂತ ಎಲ್ರಿಗೂ ಸಂಶಯ ಆಗುತ್ತೆ. ಸರಳಾದೇವಿ ಓಡೋಗಿ ಶ್ರೀಮಾತೆಗೆ ಹೇಳ್ತಾರೆ, ಅಮ್ಮ ಏಕಾಏಕಿ ಜನ ಬಂದುಬಿಟ್ರು ಪ್ರಸಾದಕ್ಕೆ, ಅಡುಗೆ ಸಾಕಾಗುತ್ತೋ ಇಲ್ವೋ, ನಮಗೆ ಯಾಕೋ ಸ್ವಲ್ಪ ಭಯ ಆಗ್ತಾಯಿದೆ ಅಂದಾಗ ಶಾರದಾದೇವಿ ಇರು ನಾನು ಬಂದು ನೋಡ್ತೀನಿ ಅಂಥೇಳಿ ಅಡುಗೆ ಮನೆಗೆ ಹೋಗಿ ಎಲ್ಲ ಪಾತ್ರೆಗಳನ್ನು ತೆಗೆದು ಎಲ್ಲದರಲ್ಲೂ ಒಂದು ಸತಿ ಕೈ ಆಡಿಸಿದ್ರಂತೆ ಸೌಟಿಟ್ಕೊಂಡು. ಆಮೇಲೆ ಆಶ್ಚರ್ಯಚಕಿತವಾಗಿ ಎಲ್ರಿಗೂ ಊಟ ಸಾಕಾಯಿತು. ಸರಳಾದೇವಿ ಬರೀತಾರೆ, ಶ್ರೀಮಾತೆ ಸಾಕ್ಷಾತ್ ಅನ್ನಪೂರ್ಣೆ ಅಲ್ವೇ, ಹಾಗಾಗಿ ಈಗ ಹೀಗೆ ಸಾಧ್ಯ ಆಯಿತು ಅಂಥೇಳಿ. ಶಾರದಾದೇವಿಯರ ಒಂದು ಸತಿ ಹೇಳ್ತಾರೆ, ಕಾಳಿ ಮಾತೆಯ ಫೋಟೋವನ್ನು, ಶ್ರೀರಾಮಕೃಷ್ಣರ ಫೋಟೋ ಭಾವಚಿತ್ರವನ್ನು ತೋರಿಸಿ ತಮ್ಮ ಕಡೆಗೂ ಕೂಡ ಕೈ ಬೆರಳು ಮಾಡಿ ತೋರಿಸ್ತಾರೆ. ಈ ಮೂರೂ ಕೂಡ ಒಂದೇ, ಕಾಳಿ ಮಾತೆ, ಶ್ರೀರಾಮಕೃಷ್ಣರು ಮತ್ತು ತಾವು ಮೂರು ಒಂದೇ ಶಕ್ತಿ. ಹಲವಾರು ಈ ಬಗೆಯ ಸಂದರ್ಭಗಳು ಬರುತ್ತೆ. ಶ್ರೀಮಾತೆ ಕಾಳಿಯಾಗಿ ಕಂಡಿದ್ದು, ಒಪ್ಕೊಂಡಿದ್ದು, ತಾವೇ ಲಕ್ಷ್ಮೀ ಸ್ವರೂಪರು ಅಂತ ಹೇಳ್ಕೊಂಡಿದ್ದು, ವೈಕುಂಠದಲ್ಲಿ ಇರಬೇಕಾದವರು ಅಂತ ಹೇಳ್ಕೊಂಡಿದ್ದು, ತಾವು ದುರ್ಗಾ ಸ್ವರೂಪರು ಅಂತ ಹೇಳಿ ಪುಷ್ಪಾಂಜಲಿಯನ್ನು ಸ್ವೀಕರಿಸಿದ್ದು. ಮಾಸ್ಟರ್ ಮಹಾಶಯ ಒಂದು ಸತಿ ಉದ್ಬೋಧನಕ್ಕೆ ಬಂದಾಗ ಅಲ್ಲಿದ್ದಂಥ ಒಬ್ಬ ಭಕ್ತ, ಶ್ರೀಮಾತೆಗೆ ಹೋಗಿ ನಮಸ್ಕಾರ ಮಾಡೋದಿಲ್ವೇನು, ಇವತ್ತು ದುರ್ಗಾಷ್ಟಮಿ, ಇದು ಉದ್ಬೋಧನ ಅಲ್ಲ ಅನಿಸುತ್ತೆ, ಬೇರೆ ಬಾಡಿಗೆ ಮನೆ ಇದು, ಇವತ್ತು ದುರ್ಗಾಷ್ಟಮಿ, ಶಾರದಾದೇವಿಯರು ನಮಸ್ಕಾರ ಮಾಡೋದಿಲ್ಲ ನೀನು ಅಂತ ಕೇಳಿದಾಗ ಮಾಸ್ಟರ್ ಮಹಾಶಯ, ಈಗಾಗಲೇ ನಾನು ಅವ್ರನ್ನ ದರ್ಶನ ಮಾಡಿದೆ, ಎಲ್ಲಿ ಅಂತ ಕೇಳಿದರೆ ಅಲ್ಲೇ ಸಿದ್ದೇಶ್ವರಿ ದೇವಸ್ಥಾನದಲ್ಲಿ ದರ್ಶನ ಮಾಡಿ ಬಂದೆ ಅಂತ ಹೇಳ್ತಾನೆ. ಇಲ್ವಲ್ಲ, ಶಾರದಾದೇವಿಯವರು ಸಿದ್ದೇಶ್ವರಿ ದೇವಸ್ಥಾನಕ್ಕೆ ಹೋಗಲಿಲ್ವಲ್ಲ, ಇವತ್ತು ಇಲ್ಲೇ ಇದ್ದಾರಲ್ಲ ಅಂತ ಮತ್ತೆ ಅವನು ಕುಮುದ್ ಬಂದು ಸೇನ್ ಹೇಳಿದಾಗ ಆಗ ಮಾಸ್ಟರ್ ಮಹಾಶಯ, ಇಲ್ಲ ನಾನು ದೇವಸ್ಥಾನದಲ್ಲಿ ಶ್ರೀಮಾತೆಯವ್ರನ್ನೇ ದರ್ಶನ ಮಾಡಿದೆ, ಸಿದ್ದೇಶ್ವರಿಯಾಗಿ ಶ್ರೀಮಾತೆಯವರು ಕಂಡಿದ್ದು. ನಾನಾ ಈ ರೀತಿಯ ಘಟನೆಗಳನ್ನು ಶಾರದಾದೇವಿಯರ ಜೀವನದಲ್ಲಿ ಲೆಕ್ಕವಿಲ್ಲದಷ್ಟು ಘಟನೆಗಳನ್ನು ನಾವು ನೋಡ್ತೀವಿ. ದೈವಿಕತೆ ಅನ್ನೋದು ಅತ್ಯಂತ ಸಹಜವಾಗಿ, ಅಪ್ರಯತ್ನಪೂರ್ವಕವಾಗಿ ಅವರ ಮೂಲಕ ವ್ಯಕ್ತವಾಗ್ತಾ ಇದ್ದದ್ದು. ಕೆಲವೊಮ್ಮೆ ಅವರು ಮಾತಿನ ಮೂಲಕ ಅದನ್ನು ಒಪ್ಕೊಂಡಿದ್ದು. ಅಮ್ಮ ನೀವು ಭಗವತಿನೇನಾ, ಶ್ರೀರಾಮಕೃಷ್ಣ ಭಗವಂತ ಆದರೆ ನೀವು ಭಗವತಿನಾ, ಹೌದು, ಹೀಗೆ ಅವರು ಒಪ್ಕೊಂಡಂಥ ಸಂದರ್ಭಗಳು, ಅವರು ಘೋಷಿಸಿದಂಥ ಸಂದರ್ಭಗಳು. ಇನ್ಯಾರಾಗೋದಕ್ಕೆ ಸಾಧ್ಯ, ಶ್ರೀರಾಮಕೃಷ್ಣ ಭಗವಂತ ಅಂದಮೇಲೆ ನೀವ್ಯಾರು, ಇನ್ಯಾರಾಗೋದಕ್ಕೆ ಸಾಧ್ಯ ಅಂಥೇಳಿ ಅದನ್ನು ಸ್ವಲ್ಪ ಪರೋಕ್ಷವಾಗಿ ಅವರು ಘೋಷಿಸಿದಂಥ ಸಂದರ್ಭಗಳು, ಅಥವಾ ತಮ್ಮ ಒಂದು ಸ್ವರೂಪದಲ್ಲೇ ಬದಲಾವಣೆಯನ್ನು ತಂದುಕೊಂಡು ದರ್ಶನವನ್ನು ಕೊಟ್ಟಂತಹ ಸಂದರ್ಭಗಳು. ಹೀಗೆ ನಾನಾ ರೀತಿಯಲ್ಲಿ ಕೆಲವು ಉದ್ಗಾರಗಳ ಮೂಲಕ ಕೂಡ, ಅನಂತ ಕೈಗಳಿಂದ ಅವರು ನಾನು ಗುಡಿಸ್ತಾ ಇದ್ರು ಕೂಡ ಕೆಲಸ ಮುಗಿತಾ ಇಲ್ಲ, ಹೀಗೆ ಈ ಬಗೆಯ ಸ್ವಲ್ಪ ಇಂಡೈರೆಕ್ಟ್ ಪರೋಕ್ಷವಾದಂಥ ಉದ್ಗಾರಗಳ ಮೂಲಕ ಕೂಡ ಶಾರದಾದೇವಿಯವರು ಅವರ ದೈವತ್ವದ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ಶ್ರೀಮಾತೆ ತಮ್ಮ ದೈವತ್ವದ ಒಂದು ಪರಿಚಯವನ್ನು ಸುಸ್ಪಷ್ಟವಾಗಿ, ಸಂಶಯಕ್ಕೆ ಎಡೆಯಿಲ್ಲದಂತೆ ಮಾಡಿಕೊಟ್ಟದ್ದನ್ನು ನಾವು ಕಾಣ್ತೇವೆ. ಆದರೆ ನಾವು ಎಲ್ಲರೂ ನಮ್ಮ ಗಮನಕ್ಕೆ ಬಂದಿರೋಂಥ ವಿಚಾರ ಏನು, ಶಾರದಾದೇವಿಯರ ಜೀವನ ಹೇಗಿದೆ ಅಂತ ಹೇಳಿದ್ರೆ ಅತ್ಯಂತ ಸಾಮಾನ್ಯರ ಸ್ತ್ರೀಯರ ಜೀವನದಂತೆಯೇ ಇತ್ತು ಅಂತ ಅಲ್ವಾ. ಸೋದರಿ ದೇವಮಾತಾ ಉದ್ಗರಿಸ್ತಾಳೆ, ಶಾರದಾದೇವಿಯವರ ವ್ಯಕ್ತಿತ್ವಕ್ಕೂ ಅಥವಾ ಶಾರದಾದೇವಿಯವರಿಗೂ ಒಬ್ಬ ಸಾಮಾನ್ಯ ಹಳ್ಳಿಯ ಹೆಂಗಸಿಗೂ ಇರುವಂಥ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಶಾರದಾದೇವಿಯರ ಹಳ್ಳಿಯ ಹೆಂಗಸರಿಗಿಂತ ಹೆಚ್ಚು ಸರಳ ಅಂತ. ಹೀಗೆ ಶಾರದಾದೇವಿಯವರ ಸರಳತೆ, ಶಾರದಾದೇವಿಯವರ ಸರಳವಾದಂಥ ಜೀವನ ಶೈಲಿ, ದಿನಚರಿ,
ಒಬ್ಬ ಸಾಮಾನ್ಯ ಮಹಿಳೆಯ ದಿನಚರಿ ಏನಿರ್ಬೋದೋ ಆ ಎಲ್ಲದನ್ನು ಶಾರದಾದೇವಿಯರ ಜೀವನದಲ್ಲಿ ನಾವು ಕಾಣ್ತೀವಿ. ಈಗ ನಾವು ಸ್ವಲ್ಪ ಆಲೋಚನೆ ಮಾಡಿ ನೋಡಬೇಕು. ಒಂದು ಕಡೆ ಅವರ ದೈವತ್ವದ ಘೋಷಣೆಗಳು, ದೈವತ್ವದ ದರ್ಶನಗಳು ಅನೇಕ, ಮತ್ತೆ 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 ಶ್ರೀಮಾತೆಯವರು ಅದ್ರ ಬಗ್ಗೆ ಅದನ್ನು ತೋರಿಸ್ಕೊಡೋದನ್ನು ನೋಡ್ತೀವಿ. ಇನ್ನೊಂದು ಕಡೆ ಅವರು ಬಹಳ ಸಹಜವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗೋದನ್ನು ನೋಡ್ತೀವಿ. ಎಲ್ಲ ಕೆಲಸ ಕಾರ್ಯ ಅಂತ ಹೇಳಿದ್ರೆ ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಭಕ್ತರು ಉಪಯೋಗಿಸಿದಂತಹ ಮಲ್ಗೋದಕ್ಕೆ ಉಪಯೋಗಿಸಿದಂಥ ಬೆಡ್ಶೀಟ್ಗಳನ್ನು ಒಗೆಯೋದ್ರಿಂದ ಹಿಡಿದು ಭಕ್ತರು ಊಟ ಮಾಡಿದಂಥ ಎಂಜಲೆಲೆಯನ್ನು ಒರೆಸೋದು, ಇದೆಲ್ಲವೂ ನೋಡ್ತೀವಿ. ಯಾವುದನ್ನು ಬಹುಶಃ ಇವತ್ತಿನ ತಾಯಂದರೂ ಕೂಡ ತಮ್ಮ ಮನೇಲಿ ಮಾಡೋದಿಲ್ಲೋ ಅಲ್ವಾ, ಅದಕ್ಕೆ ನಾವು ಬೇರೆಯವ್ರನ್ನ ನೇಮಿಸ್ಕೊಂಡಿರ್ತೀವಿ. ಅಂಥದ್ದನ್ನು ಶಾರದಾದೇವಿಯವರು ಅತ್ಯಂತ ಸಹಜವಾಗಿ ಮಾಡ್ಕೊಂಡು ಹೋದದ್ದನ್ನು ನೋಡಿದಾಗ ಅವರು ಈ 2 ಸ್ತರಗಳಲ್ಲಿ ಹೇಗೆ ಬದುಕಿದ್ರು, ಆ 2 ಸ್ತರಗಳನ್ನು ಎಷ್ಟು ಅದ್ಭುತವಾಗಿ ಅವ್ರು ಮ್ಯಾನೇಜ್ ಮಾಡಿದ್ರು, ಅಥವಾ ಅವರ ಜೀವನದಲ್ಲಿ 2 ಸ್ತರಗಳು ಬೇರೆ ಬೇರೆ ಅನ್ನೋದೇ ಇಲ್ವೇನೋ ಅನ್ನೋಷ್ಟರ ಮಟ್ಟಿಗೆ. ಸಾಮಾನ್ಯವಾಗಿ ನೋಡಿದ್ರೆ ಮಾನವತೆ ಒಂದು ಸ್ತರ, ದೈವಿಕತೆ ಮತ್ತೊಂದು ಸ್ತರ, ಒಂದು ಎತ್ತರದಲ್ಲಿರುವಂತಹ ಸ್ತರ, ಇನ್ನೊಂದು ನಮ್ಮ ಲೆಕ್ಕದಲ್ಲಿ ಅದಕ್ಕಿಂತ ಕೆಳಗೆ ಇರುವಂತಹ ಸ್ತರ. ಸಾಮಾನ್ಯವಾಗಿ ಈ ಸ್ತರದಿಂದ ಆ ಸ್ತರಕ್ಕೆ ಹೋಗಬೇಕಾದ್ರೆ ಸಮಯ ಬೇಕು, ಮೇಲೆ ಹೋಗೋದಕ್ಕೆ ಕೆಳಗೆ ಬರೋದಕ್ಕೆ. ಸಾಮಾನ್ಯರಿಗೆ ಮೇಲೆ ಹೋಗೋದು ಕಷ್ಟ, ಶ್ರೀರಾಮಕೃಷ್ಣರಂಥವ್ರಿಗೆ ಕೆಳಗೆ ಬರೋದು ಕಷ್ಟ ಆಗ್ತಾಯಿತ್ತು, ಹೌದಲ್ಲ. ಸಮಾಧಿ ಸ್ಥಿತಿಯಿಂದ ದೈವಿ ಭಾವದಿಂದ ಇಳಿಮುಖವಾಗೋದಕ್ಕೆ ಶ್ರೀರಾಮಕೃಷ್ಣ ಕಷ್ಟ ಆಗೋದು. ಆದರೆ ಸಾಧಕರಿಗೆ ಮೇಲೆ ಇರೋದು ಕಷ್ಟ. ಆದರೆ ಶಾರದಾದೇವಿಯರಲ್ಲಿ ನಾವು ನೋಡ್ತೀವಿ ಆ ಹತ್ತೋದು ಇಳಿಯೋದು ಬಹಳ ಸಲೀಸಾಗಿಬಿಟ್ಟಿದೆ, ಅವ್ರಿಗೆ ಬಹಳ ಸಹಜ ಆಗಿದೆ. ಅವರು ಆ ದೈವಿಕತೆಯ ನೆಲೆಯಿಂದ ಕ್ಷಣಗಳಲ್ಲಿ ಕೆಳಗೆ ಬಂದುಬಿಡೋರು. ಯಾವುದೋ ಒಂದು ದಿವ್ಯತೆಯನ್ನು ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ಇನ್ನೊಂದು ಸತಿ ಯಾರಾದರೂ ಅಮ್ಮ ಇನ್ನೊಂದು ಸತಿ ಹೇಳಿ ಏನು ಹೇಳಿದ್ರಿ ಅಂತ ಉದ್ಗರಿಸಿದ್ರೆ ಸಾಕು, ಏನಿಲ್ಲ ನಾನೇನೋ ಹೇಳ್ತೀನಿ ನೋಡು, ನಾನೇನೋ ಹೀಗೆ ಹೇಳ್ಬಿಡ್ತೀನಿ ಅಂತ ಹೇಳ್ಬಿಡೋರು. ಯೋಚನೆ ಮಾಡಿ ನೋಡಿ, ಕ್ಷಣಗಳಲ್ಲಿ ಒಂದು ಕ್ಷಣದಲ್ಲಿ ತಮ್ಮ ನಿಜ ಸ್ವರೂಪದಲ್ಲಿ ನೆಲೆ ನಿಂತಿದ್ದಾರೆ, ಏನನ್ನೋ ಉದ್ಗರಿಸ್ತಾರೆ. ಅಮ್ಮ ಏನು ಹೇಳಿದ್ರಿ ಇನ್ನೊಂದು ಸತಿ ಹೇಳಿ, ನೀವು ಹೀಗೇನ ಹೇಳಿದ್ದು ಅಂತ ಕೇಳಿದ್ರೆ ಸಾಕು, ಶಾರದಾದೇವರು ಏನಿಲ್ಲ ನಾನು ನೋಡಿ ಹೇಗೆ ಮಾತಾಡ್ತೀನಿ, 2 ಕೈಗಳಿರೋದು ನನಗೆ, ಅನಂತ ಕೈಗಳಿವೆ ಅಂತ ಹೇಳಿಬಿಟ್ಟೆ ಅಂತ ಉದ್ಗರಿಸ್ಬಿಟ್ರು. ಆಶ್ಚರ್ಯ ಇದು, ಆಶ್ಚರ್ಯ ಇದು. ಇದು ಶಾರದಾದೇವರಿಗೆ ನಿಜವಾಗ್ಲೂ ಅವ್ರಿಗೆ ಮಾತ್ರ ಸಾಧ್ಯ ಇರುವಂಥ ಸಂದರ್ಭ, ವಿಚಾರ ಅಂತ ಅನಿಸುತ್ತೆ. ಬಿಕಾಸ್ ದ ಟ್ರಾನ್ಸಿಷನ್ ಪೀರಿಯಡ್ ಇದೆಯಲ್ಲ, ಇಟ್ ಯೂಶಲಿ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಆ ಟ್ರಾನ್ಸಿಷನ್ ಆಗೋದಕ್ಕೆ ಮಾನವತೆಯಿಂದ ದೈವಿಕತೆಗೆ, ದೈವಿಕತೆಯಿಂದ ಮಾನವತೆಗೆ. ಆದರೆ ಶಾರದಾದೇವಿಯರಲ್ಲಿ ಅದು ಎಷ್ಟು ವೇಗವಾಗಿ, ಅಥವಾ ಇನ್ನೂ ಸರಿಯಾಗಿ ಹೇಳಬೇಕು ಅಂತಂದರೆ ಅವ್ರು ಏಕಕಾಲದಲ್ಲಿ 2ರಲ್ಲೂ ಬದುಕ್ತಾ ಇದ್ರೇನೋ ಅಂತ ಅನ್ನಿಸ್ಬಿಡುತ್ತೆ. 2ರಲ್ಲೂ ಕೂಡ ಶ್ರೀಮಾತೆ ಶಾರದಾದೇವಿಯರಿಗೆ ಯಾವುದೇ ಬಗೆಯ ವ್ಯತ್ಯಾಸವೇ ಇರಲಿಲ್ಲ. ಅದೇ ಪ್ರಾರಂಭದ ಹೇಳಿದ್ದೆ, ಅವರ ಸರ್ವಸ್ವೀಕಾರ ಭಾವ ಅಂತ ತೆಗೆದುಕೊಂಡಾಗ ಅವರಿಗೆ ದೈವಿಕತೆ ಏನೋ ಉನ್ನತವಾದದ್ದು, ಮಾನವತೆ ಅನ್ನೋದು ಏನೋ ಒಂದು ಸ್ವಲ್ಪ ಅದಕ್ಕಿಂತ ಕೆಳಮಟ್ಟದ್ದು ಅಂತ ಅನ್ನಿಸ್ಲೇ ಇಲ್ಲ. ಮಾನವತೆಯ ಮಟ್ಟದಲ್ಲಿ ಅವರು ಬದುಕುವಾಗ ಅವರ ಎಲ್ಲ ಕೆಲಸ ಕಾರ್ಯಗಳು ಕೂಡ ಯಾವ ಪೂಜ್ಯ ದೃಷ್ಟಿಯಿಂದ, ಯಾವ ಉನ್ನತವಾದಂಥ ದೃಷ್ಟಿಯಿಂದ ಅವ್ರು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಅದು ಮಾಡಬೇಕು ಅನ್ನೋ ಒಂದು ಸಂದೇಶವನ್ನು ಅವ್ರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಪ್ರತ್ಯೇಕ ಅಂತ ಎಂದೂ ಕೂಡ ಶಾರದಾದೇವ್ರಿಗೆ ಅನ್ನಿಸ್ಲೇ ಇಲ್ಲ. ದೈವಿಕತೆ ಅಂತ ಹೇಳಿದ್ರೆ ಸಿಂಹಾಸನದ ಮೇಲೆ ಆರೂಢರಾಗಿ ಆಶೀರ್ವಾದ ಮಾಡಬೇಕು, ಮಾನವತೆ ಅಂತ ಹೇಳಿದ್ರೆ ಕೆಲಸ ಮಾಡಬೇಕು ಅಂತೇನಿಲ್ಲ. ಶಾರದಾದೇವರು ಕೆಲಸ ಮಾಡ್ತಾ ಮಾಡ್ತಾ ಕೂಡ ಆಶೀರ್ವಾದ ಮಾಡಬಲ್ಲವರಾಗಿದ್ದರು, ಕೃಪೆ ತೋರಬಲ್ಲವರಾಗಿದ್ದರು. ಅದು 2ರಲ್ಲೂ ಕೂಡ ಯಾವುದೇ ದೊಡ್ಡ ವ್ಯತ್ಯಾಸ ಶಾರದಾದೇವರ ಜೀವನದಲ್ಲಿ ನಾವು ಕಾಣೋದೇ ಇಲ್ಲ. ಅವರಲ್ಲಿ ಯಾವುದೂ ಕೂಡ ದೈವಿಕತೆಗಿಂತ ಬೇರೆ ಆದದ್ದು ಅಂತ ಇರಲಿಲ್ಲ. ಎಲ್ಲವೂ ಕೂಡ ಡಿವೈನ್, ಎಲ್ಲವೂ ಕೂಡ ದಿವ್ಯತೆಗೆ ಸೇರಿದ್ದೆ. ಎವ್ರಿಥಿಂಗ್ ವಾಸ್ ಡಿವೈನ್ ಇನ್ ಶ್ರೀಮಾತಾ's ಲೈಫ್. ಇಲ್ಲ ಅಂತ ಹೇಳಿದ್ರೆ ಯೋಚನೆ ಮಾಡಿ ನೋಡಿ, ಆ ಜೀವನ ಅಷ್ಟು ಪವಿತ್ರ ಆಗೋದಕ್ಕೆ, ಆ ವ್ಯಕ್ತಿತ್ವದಲ್ಲಿ ದೈವಿಕತೆ ಅನ್ನೋದು ಘನೀಭೂತವಾಗಿ ಹತ್ತಿರ ಬಂದವ್ರಿಗೆಲ್ಲ ಆ ದೈವಿಕತೆ ಅನ್ನೋದು ಸ್ಪರ್ಶ ಮಾಡುವಷ್ಟು ಘನೀಭೂತವಾಗಿ ಅವರಲ್ಲಿ ಅದು ಅಭಿವ್ಯಕ್ತ ಆಗಬೇಕಾದ್ರೆ ಅವರು ಮಾಡಿದಂಥ ಸಾಮಾನ್ಯವಾದಂತಹ ಮಾನವೀಯತೆಯ ಅಥವಾ ಮಾನವತ್ವದ ಕೆಲಸ ಕಾರ್ಯಗಳನ್ನು ಕೂಡ ಅವರು ಯಾವ ಮಟ್ಟದಲ್ಲಿ ಕೈಗೊಂಡಿರಬಹುದು. ಆ ಟ್ಯಾಂಜಿಬಲ್ ಪ್ರೆಸೆನ್ಸ್ ಶಾರದಾದೇವಿಯರಲ್ಲಿ, ಆ ಪವಿತ್ರತೆ ಅನ್ನೋದು, ಆ ದಿವ್ಯತೆ ಅನ್ನೋದು, ಇವರೇನೋ ಸ್ವಲ್ಪ ಬೇರೆ, ನಮ್ಮಂತೆಯೇ ಇದ್ದಾರೆ ಆದರೆ ಸ್ವಲ್ಪ ಬೇರೆ, ನಮ್ಮಂತೆಯೇ ಎಲ್ಲ ಇದ್ದಾರೆ ಆದರೂ ಸ್ವಲ್ಪ ಬೇರೆ, ಸ್ವಲ್ಪ ಭಯ, ಸ್ವಲ್ಪ ಅವ್ರ ವಿಚಾರದಲ್ಲಿ ಎಚ್ಚರ ಜಾಸ್ತಿ. ಎಂಥವ್ರಿಗೂ ಹಾಗೆ ಆಗೋದು. ಶ್ರೀಮಾತೆಯವರು ಎಷ್ಟೇ ತಾಯಿಯಾಗಿದ್ದರೂ ಕೂಡ, ಎಷ್ಟೇ ಸರ್ವಸ್ವೀಕಾರ ಭಾವ ಇದ್ದರೂ ಕೂಡ ಅವರ ಹತ್ತಿರದಲ್ಲಿ, ಅವರ ಸಾನ್ನಿಧ್ಯದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸ್ವಲ್ಪ ಹೆಚ್ಚಿನ ಎಚ್ಚರ ಇರೋದಂತೆ.
ಯಾವ ನರೇಂದ್ರ ಶ್ರೀರಾಮಕೃಷ್ಣರ ಮುಂದೆ ಭಾಳ ಸುಲಭವಾಗಿ ತಮಾಷೆ ಮಾಡ್ತಾ ಇದ್ನೋ, ಶ್ರೀರಾಮಕೃಷ್ಣರನ್ನೇ ತಮಾಷೆ ಮಾಡ್ತಾ ಇದ್ನೋ ಅಂಥ ನರೇಂದ್ರ ಶಾರದಾದೇವಿಯರ ಮುಂದೆ ಬಂದಾಗ ಮಾತ್ರ ಭಾಳ ಎಚ್ಚರದಿಂದಿರ್ತಾ ಇದ್ದ. ಆ ಬಗೆಯ ವ್ಯಕ್ತಿತ್ವ ಶ್ರೀಮಾತೆ ಶಾರದಾದೇವಿಯವ್ರದ್ದು. ಆ ವ್ಯಕ್ತಿತ್ವ ಅವರು ಗಳಿಸ್ಕೊಂಡಿದ್ದು ಮಾನವತೆಯ ಮಟ್ಟದಲ್ಲೇ ಬದುಕ್ತಾ 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 ಗಳಿಸ್ಕೊಂಡ್ರು. ಒಂದು ಕಡೆ ಅವರ ತಪಸ್ಸು, ಇನ್ನೊಂದು ಕಡೆ ಮಾನವತೆಯ ಮಟ್ಟದಲ್ಲಿ ಕೈಗೊಂಡಂಥ ಪ್ರತಿಯೊಂದು ಜವಾಬ್ದಾರಿಯನ್ನು ಕೂಡ ಅವರು ತಪಸ್ಸಿನೋಪಾದಿಯಲ್ಲೇ ಕೈಗೊಂಡದ್ರಿಂದ ಅವರಲ್ಲಿ ಆ ಬಗೆಯ ಅಭಿವ್ಯಕ್ತಿಯನ್ನು ಕಾಣ್ಬೋದು. ರಾಸಬಿಹಾರಿ ಬ್ರಹ್ಮಚಾರಿ ಒಂದು ಸತಿ ಶ್ರೀಮಾತೆ ಶಾರದಾದೇವಿ ಹತ್ರ ಬಂದು ಹೇಳ್ತಾರೆ, ಶಾರದಾದೇವಿಯವರ ತಮ್ಮಂದರು ಅವ್ರ ಸಂಸಾರ ಎಲ್ಲ ಬಹಳ ಸಮಸ್ಯೆ ಅಲ್ವಾ, ಗಲಾಟೆ ಮಾಡೋರು, ಜಗಳ ಆಡೋರು. ಶಾರದಾದೇವಿಯವ್ರ ಜೊತೆ ಜಗಳ ಆಡೋದಲ್ಲ, ಅವ್ರು ಸೇವೆ ಮಾಡ್ತಾ ಇದ್ದಂಥ ಬ್ರಹ್ಮಚಾರಿಗಳು, ಸನ್ಯಾಸಿಗಳು ಇವ್ರ ಜೊತೆ ಕೂಡ ಜಗಳ ಆಡ್ಬಿಡೋರು ಅವರು. ನೀವೆಲ್ಲ ಶಾರದಾದೇವಿಯವ್ರಿಗೆ ಎಲ್ಲ ತಂದು ಕೊಡ್ತೀರಾ, ನಮಗೇನು ಕೊಡೋದೇ ಇಲ್ಲ. ಹೀಗೆ ನಾನಾ ಕಾರಣಗಳನ್ನು ಹುಡುಕಿಕೊಂಡು ಅವ್ರು ಜಗಳ ಆಡೋರು. ಒಂದಿನ ರಾಸಬಿಹಾರಿ ಬ್ರಹ್ಮಚಾರಿ ಬಂದು ಹೇಳ್ತಾರೆ, ಅಮ್ಮ ನಾನಿನ್ನು ಸಾಕಾಯ್ತು, ನಾ ಇಲ್ಲಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ, ನಾನಿಲ್ಲಿ ಇರೋದಿಲ್ಲ, ನಾನು ಹೊರಟು ಬಿಡ್ತೀನಿ ಅಂತ ಹೇಳಿದಾಗ ಶ್ರೀಮಾತೆ ಆಗ ವೆರಾಂಡದಲ್ಲಿ ನಿಂತಿದ್ರಂತೆ. ಆ ವೆರಾಂಡದಲ್ಲಿರುವಂಥ ಒಂದು ಮರದ ಒಂದು ಪೋಲ್ ಇದೆ ಅಲ್ಲ ವೆರಾಂಡದಲ್ಲಿ, ಅದನ್ನು ಕೈ ಹಿಡಿದು ನಿಂತಿದ್ರಂತೆ. ಹಾಗೆ ಅವರನ್ನು ನೋಡ್ಕೊಂಡು ಇವ್ರು ಹೇಳ್ತಾ ಇದ್ದಾರೆ, ನಾನಿನ್ನು ಹೊರಟು ಬಿಡ್ತೀನಿ, ನನ್ನ ಕೈಯಲ್ಲಿ ಆಗೋದಿಲ್ಲ ಇವ್ರ ಜೊತೆ ಎಲ್ಲ ಇರೋದಕ್ಕೆ. ಶ್ರೀಮಾತೆ ಏಕಾಏಕಿ ಅವರ ವ್ಯಕ್ತಿತ್ವದಲ್ಲಿ ಎಂಥ ದಿವ್ಯತೆಯ ಒಂದು ಬೆಳಕು ಕಾಣಿಸ್ಕೊಳ್ತು. ಹಾಗೇ ನಿಂತಿದ್ದಾರೆ ಶಾರದಾದೇವಿಯವ್ರ ಕೈಯನ್ನು ಕಂಬದ ಮೇಲೆ ಇಟ್ಕೊಂಡು. ಅವರ ವ್ಯಕ್ತಿತ್ವದಲ್ಲಿ ಒಂದು ಕ್ಷಣ ಮಾತ್ರದಲ್ಲಿ ಒಂದು ಬದಲಾವಣೆ. ಏನೂ ಯಾವುದೇ ವಿಶೇಷವಂತ ರೂಪ ತೋರಿಸ್ಲಿಲ್ಲ, ಆದರೆ ಒಂದು ದಿವ್ಯತೆಯ ಕಳೆ, ದಿವ್ಯತೆಯ ಬೆಳಕು ಅವರಲ್ಲಿ ಕಾಣಿಸ್ತು. ಇವರ ಪ್ರಶ್ನೆ, ಇವರ ಕೋಪ ಎಲ್ಲ ಎಳೆದೋಯ್ತು. ಸುಮ್ಮನೆ ಶ್ರೀಮಾತೆಗೆ ನಮಸ್ಕಾರ ಮಾಡಿ ಹೋಗ್ಬಿಟ್ರು. ಇಲ್ಲಿ ನಿಮ್ಮ ಹತ್ರ ಸೇವೆ ಮಾಡೋದಲ್ಲ, ಇನ್ನೇನು ಮಾಡೋದು ಅಂಥೇಳಿ. ಇನ್ನೊಂದು ಸತಿ ಇವರೇ ಹೇಳ್ತಾರೆ, ಏನಮ್ಮ ನಮ್ಮ ಜೀವನ ಪರ್ಯಂತ ಅಕೌಂಟ್ಸ್ ಬರೆಯೋದು, ಆ ಕೆಲಸ ಮಾಡೋದು, ಈ ಕೆಲಸ ಮಾಡೋದ್ರಲ್ಲೇ ಮುಗ್ದೋಗ್ಬಿಡ್ಬೇಕಾ, ನಾವು ಏನು ಮಾಡಬೇಕು, ನೀವೇನಿದು ಹೀಗೆ ನನಗೆ ಇಷ್ಟ ಆಗ್ತಾಯಿಲ್ಲ, ನಾವೇನೋ ಸಾಧನೆ ಮಾಡಬೇಕು ಅಂತೆಲ್ಲ ಶಾರದಾದೇವಿಯವ್ರು ಹೇಳ್ತಾರೆ, ಏನಪ್ಪ ನಾವು ಕೆಲಸ ಮಾಡೋದೆಲ್ಲ ದೇವ್ರಿಗೋಸ್ಕರ ಅಂತ ಮಾಡಬೇಕಾಗತ್ತೆ. ಕೊನೆಗೂ ನೀನು ಮಾಡ್ತಾ ಇರೋದೆಲ್ಲ ಯಾರಿಗೋಸ್ಕರ ಹೇಳು, ಯಾರಿಗೋಸ್ಕರ ಇದನ್ನೆಲ್ಲ ಮಾಡ್ತಾಯಿದೆ ಹೇಳು, ನನಗೋಸ್ಕರ ತಾನೇ, ನನಗೋಸ್ಕರ ತಾನೇ, ನನ್ನನ್ನೊಂದು ಸತಿ ನೋಡು ಅಂತ ಹೇಳಿದ್ರು. ಆ ಬ್ರಹ್ಮಚಾರಿ ರಾಸಬಿಹಾರಿ ಒಂದು ಸತಿ ಶ್ರೀಮಾತೆ ಮುಖ ನೋಡ್ದ, ಮತ್ತೊಂದು ಸತಿ ಅವನ ಪ್ರಶ್ನೆಗಳೆಲ್ಲ ಕರಗಿ ಹೋಯಿತು. ಇವ್ರಿಗೋಸ್ಕರ ಮಾಡೋದ್ರಿಂದ ನನ್ನ ಜೀವನವೇ ಧನ್ಯ ಆಗತ್ತೆ ಅನ್ನೋ ಮನೋಭಾವ ಅವನಲ್ಲಿ ಮೂಡ್ತು. ಮತ್ತು ಅಲ್ಲೂ ಕೂಡ ಶಾರದಾದೇವಿಯರು ಅದನ್ನೇ ತೋರಿಸಿಕೊಡ್ತಾರೆ ಅಥವಾ ಸಂದೇಶವನ್ನು ಕೊಡ್ತಾರೆ. ಒಂದು ಕಡೆ ತಮ್ಮ ದಿವ್ಯತೆಯನ್ನು ಪ್ರಕಟಪಡಿಸ್ತಾರೆ, ಇನ್ನೊಂದು ಕಡೆ ನಮ್ಮಂಥ ಸಾಮಾನ್ಯರಿಗೆ ತೋರಿಸ್ಕೊಡ್ತಾರೆ. ಅವರ ಹೆಸರಿನಲ್ಲಿ ಅವರಿಗೋಸ್ಕರ ಅವರಿಗೆ ಸಮರ್ಪಿತವಾಗಿ ನಾವು ಮಾಡುವಂತಹ ಮಾನವತೆಯ ಮಟ್ಟದ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಮ್ಮನ್ನು ದೈವತ್ವಕ್ಕೆ ಏರಿಸುವ ಶಕ್ತಿ ಉಳ್ಳದ್ದಾಗಿದೆ. ಅವರೇ ಬಾಯ್ಬಿಟ್ಟು ಹೇಳ್ತಾರಲ್ಲ ರಾಸಬಿಹಾರಿ ಬ್ರಹ್ಮಚಾರಿಗೆ, ನೀನು ಯಾರಿಗೋಸ್ಕರ ಮಾಡ್ತಾ ಇದೆಯೇಳು, ಯಾರಿಗೋಸ್ಕರ ಮಾಡ್ತಾ ಇದೆಯೇಳು, ಸ್ವಲ್ಪ ನೋಡು, ನನ್ನನ್ನು ನೋಡು, ಸ್ವಲ್ಪ ಯಾರಿಗೋಸ್ಕರ ಮಾಡ್ತಾ ಇದೆಯಾ ಹೇಳು ಅಂತ ಹೇಳೋದ್ರ ಮೂಲಕ ಅವರ ಮನಸ್ಸಿನಲ್ಲಿದ್ದಂತಹ ಸಂಶಯವನ್ನೆಲ್ಲ ಶಾರದಾದೇವಿಯವರು ಹೋಗಲಾಡಿಸ್ಬಿಟ್ರಲ್ಲ. ಸೊ ಶಾರದಾದೇವಿಯರಲ್ಲಿ ಮಾನವತೆ ಮತ್ತು ದೈವಿಕತೆಗಳ ಸಮ್ಮಿಲನ ಬಹಳ ಅದ್ಭುತವಾಗಿದೆ. ಪ್ರತಿನಿತ್ಯ ನಡೀತಾ ಇತ್ತದು. ಯಾವುದೋ 1, 4, 10 ಸಂದರ್ಭಗಳಲ್ಲಿ ಅವರ ದೈವಿಕತೆ ಅನ್ನೋದು ವ್ಯಕ್ತವಾದದ್ದಂತೇನಿಲ್ಲ ಶ್ರೀಮಾತೆಯವರ ಜೀವನದಲ್ಲಿ. ಪ್ರತಿನಿತ್ಯ ಆಗಾಗ ಕಾಣಿಸ್ಕೊಳ್ತಾ ಇದ್ದಂತಹ ಈ ದೈವಿಕತೆ ಅವರ ಮಾನವತೆಯ ಮಟ್ಟದ ಬದುಕಿನಲ್ಲಿ ಎಷ್ಟು ಚೆನ್ನಾಗಿ ಬೆಸೆದುಕೊಂಡು ಬಿಟ್ಟಿದೆ. ಅಥವಾ ಅವರ ಮಾನವತೆಯ ಮಟ್ಟದ ಬದುಕು ಅನ್ನೋ ಏನೊಂದು ವ್ಯಾಪ್ತಿ ಇದೆಯೋ ಅದರಲ್ಲಿ ದೈವಿಕತೆ ಅನ್ನೋದು ಮಧ್ಯೆ ಬೆಳಕಿನಂತೆ ಜ್ಯೋತಿ ರೂಪದಲ್ಲಿ ಎಷ್ಟು ಅದ್ಭುತವಾಗಿ ಸೇರಿಕೊಂಡಿದೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಅದನ್ನು ನಾವು ಬೇರ್ಪಡಿಸೋದಕ್ಕೂ ಸಾಧ್ಯ ಇಲ್ಲ. ಹಾಗಂತೇಳಿ ಅದಿಲ್ಲ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಅಷ್ಟು ಅದ್ಭುತ ಶ್ರೀಮಾತೆಯವರ ಜೀವನ. ಇಷ್ಟು ಅದ್ಭುತವಾಗಿ ಅವರದನ್ನು ವ್ಯಕ್ತಪಡಿಸೋದನ್ನು ಕಾಣ್ತೇವೆ. ಶ್ರೀರಾಮಕೃಷ್ಣರ ಜೀವನದಲ್ಲಿ ಅದು ಸಂಪೂರ್ಣ ಪ್ರತ್ಯೇಕವಾಗಿ ನಾವು ಕಾಣ್ತೇವೆ. ಯಾಕೆ ನಾನು ಶ್ರೀರಾಮಕೃಷ್ಣ ಉದಾಹರಣೆ ಕೊಡ್ತಾ ಇದ್ದೀನಿ ಅಂತಂದರೆ ಹೆಚ್ಚು ಶಾರದಾದೇವಿಯವರಲ್ಲಿ ಅದಿದ್ದಂಥ ಸಹಜತೆ ಅರ್ಥ ಆಗೋದಕ್ಕೆ. ಶ್ರೀರಾಮಕೃಷ್ಣರಲ್ಲಿ ಮಾನವತೆಯ ಮಟ್ಟವೇ ಬೇರೆ, ದೈವಿಕತೆಯ ಮಟ್ಟವೇ ಬೇರೆ ಅನ್ನೋಷ್ಟು ಮಟ್ಟಿಗೆ ನಾವು ಕಾಣ್ತೀವಿ. ಆದರೆ ಶಾರದಾದೇವಿಯರಲ್ಲಿ ಅದು ಎರಡೂ ಕೂಡ ಬಹಳ ಚೆನ್ನಾಗಿ ಸೇರ್ಕೊಂಡು ಬಿಟ್ಟಿದೆ. ಮತ್ತು ಅವ್ರ ಮಾತುಗಳಲ್ಲೂ ಕೂಡ ನಾವು ಅದನ್ನು ಕೆಲವೊಮ್ಮೆ ಕಾಣ್ಬೋದು.
ಒಮ್ಮೆ ಸರಿಯೂ ಬಾಲ ಸೇನ್ ಅಂತ ಹೇಳುವಂಥ ಒಬ್ಬ ಭಕ್ತಿ ಹತ್ರ ಶಾರದಾದೇವರು ಹೇಳ್ತಾರೆ, ಜನ ನನ್ನನ್ನು ಜಗದ್ಧಾತ್ರಿ, ಭಗವತಿ, ದೇವಿ ಅಂತೆಲ್ಲ ಕರೀತಾರೆ. ನನಗೂ ಅನಿಸುತ್ತೆ ಬಹುಶಃ ಇರಬೇಕು ಅಂತ. ನೋಡು, ನನ್ನ ಜೀವನದಲ್ಲಿ ಎಷ್ಟೆಲ್ಲ ಅದ್ಭುತವಾದ ಘಟನೆಗಳು ನಡೆದು ಹೋಗ್ಬಿಟ್ಟಿದೆ, ನಂಬೋದಕ್ಕೆ ಕಷ್ಟ ಇರುವಂಥ ಘಟನೆಗಳೆಲ್ಲ ನಡೆದು ಹೋಗ್ಬಿಟ್ಟಿದೆ. ಇದಕ್ಕೆಲ್ಲ ಗೋಲಾಪ್ ಮತ್ತು ಯೋಗಿನೇ ಸಾಕ್ಷಿ. ನನಗೂ ಅನಿಸುತ್ತೆ ಸತ್ಯ ಇರಬೇಕು. ಅವ್ರು ಹೇಳೋದು ಹೇಗಿದೆ ನೋಡಿ, ತಮ್ಮ ದೈವಿಕತೆಯ ಬಗ್ಗೆ ತಾವೇ ಮಾನವತೆಯ ಮಟ್ಟದಲ್ಲಿ ಮಾತಾಡ್ತಾರೆ. ಎಲ್ಲರೂ ಹೇಳ್ತಾರೆ ನಾನು ದೇವಿ ಅಂತ, ನಾನು ಭಗವತಿ ಅಂತ. ನನ್ನ ಜೀವನ ನೋಡಿದ್ರೆ ಅನಿಸುತ್ತಪ್ಪ, ನಾನು ಏನು ಅಂದ್ಕೊಳ್ತೀನೋ ಅದನ್ನು ಭಗವಂತ ನಡೆಸ್ಕೊಟ್ಬಿಡ್ತಾನೆ. ಇದನ್ನೆಲ್ಲ ನೋಡಿದಾಗ ನನಗನ್ಸುತ್ತೆ ಇವರೆಲ್ಲ ಹೇಳೋದು ಇರ್ಬೋದೇನೋ ಅಂತ. ಶಿ ಈಸ್ ಟಾಕಿಂಗ್ ಅಬೌಟ್ ಅ ಡಿವಿನಿಟಿ, ಬಟ್ ಶಿ ಈಸ್ ಟಾಕಿಂಗ್ ಅಬೌಟ್ ಇಟ್ ದ ಹ್ಯೂಮನ್ ಲೆವೆಲ್. ಇಟ್ ಇಸ್ ಸೋ ಬ್ಯೂಟಿಫುಲ್. ಶಿ ಈಸ್ ನಾಟ್ ಡಿನೈಯಿಂಗ್ ಇಟ್. ಹೌದು ಅಂತ ಹೇಳ್ತಾ ಇಲ್ಲ. ಆದರೆ ಒಬ್ಬ ಸಾಮಾನ್ಯ ಮನುಷ್ಯ ಮಾತಾಡುವ ರೀತಿಯಲ್ಲಿ ಏನೋ ತಮಗಷ್ಟು ಗೊತ್ತಿಲ್ಲ, ಇರ್ಬೋದೇನೋ ಅನ್ನುವಂತೆ, ಆದರೆ ಪರೋಕ್ಷವಾಗಿ ಅವ್ರು ಭಗವತಿನೇ ಹೌದು ಅನ್ನೋದನ್ನು ಶಾರದಾದೇವಿಯವರು ವ್ಯಕ್ತಪಡಿಸ್ತಾರೆ. ಇನ್ನೊಮ್ಮೆ ಹೇಳ್ತಾರೆ ಶ್ರೀಮಾತೆ, ನಾನು ರಾಮಚಂದ್ರ ಮುಖರ್ಜಿಯ ಮಗಳು. ನನ್ನ ವಯಸ್ಸಿನ ಎಷ್ಟೋ ಜನ ಸ್ತ್ರೀಯರು ಜಯರಾಮ್ ಬಾಟಿಯಲ್ಲಿದ್ದಾರೆ. ನಾನು ಅವ್ರಿಗಿಂತ ಏನು ಬೇರೆ, ಹಾಗೇ ಇದ್ದೀನಪ್ಪ. ನಾನು ಜಯರಾಮ್ ಬಾಟೀಲಿ ಹುಟ್ಟಿದೆ, ಅವರು ಜಯರಾಮ್ ಬಾಟೀಲಿ ಹುಟ್ಟಿದ್ರು, ನನ್ನದೇ ವಯಸ್ಸಿನವ್ರು. ಇವರೆಲ್ಲ ಎಲ್ಲರೂ ಹಾಗೇ ಇದ್ದೀವಿ. ಆದರೆ ನನ್ನನ್ನು ನೋಡೋದಕ್ಕೆ ಜನ ದೂರದಿಂದ ಬರ್ತಾರೆ. ಆ ಬರುವ ಜನರಲ್ಲಿ ಕೆಲವರು ಜಡ್ಜ್ಗಳಿದ್ದಾರಂತೆ, ಕೆಲವರು ಲಾಯರ್ಗಳಿದ್ದಾರಂತೆ, ಸ್ವಲ್ಪ ದೊಡ್ಡ ದೊಡ್ಡ ಹುದ್ದೆಗಳಲ್ಲೆಲ್ಲ ಇರೋರು ಇದ್ದಾರಂತೆ ಅಂತ ಹೇಳ್ತಾರೆ ಶ್ರೀಮಾತೆ. ಇದರ ಅರ್ಥ ಏನು? ಅಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಜಯರಾಮ್ ಬಾಟಿಯ ಕುಗ್ರಾಮಕ್ಕೆ ತಮ್ಮಂಥ ಸಾಮಾನ್ಯರನ್ನು ನೋಡೋದಕ್ಕೆ ಬರೋ ಹಿನ್ನೆಲೆಯಲ್ಲಿ ತಾವು ಅಸಾಮಾನ್ಯರು ಅಂತ ಶಾರದಾದೇವರು ತೋರಿಸ್ಕೊಡ್ತಾ ಇದ್ದಾರೆ. ನಾನು ಮಾತ್ರ ರಾಮಚಂದ್ರ ಮುಖರ್ಜಿಯ ಮಗಳು ಅಷ್ಟೇ, ನಾನು ಬೇರೆಯವ್ರ ಥರನೇ. ಆದರೆ ನನ್ನನ್ನು ನೋಡೋದಕ್ಕೆ ಯಾಕಪ್ಪ ಇವರೆಲ್ಲ ಬರ್ತಾರೆ, ಎಲ್ಲ ದೊಡ್ಡವರೆಲ್ಲ ಇದ್ದಾರಂತೆ, ನನ್ನನ್ನು ನೋಡೋದಕ್ಕೆ ಬರೋರಲ್ಲಿ ಗಣ್ಯರೆಲ್ಲ ಇದ್ದಾರಂತೆ ಅಂತ ಶಾರದಾದೇವರು ಉದ್ಗರಿಸ್ತಾರಲ್ಲ. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಎರಡು ಮಾತುಗಳು ಈ ಇದರಲ್ಲಿ ಆ ಸಮ್ಮಿಲನವನ್ನು ಕಾಣ್ಬೋದು. ಇಲ್ಲಿ ಘೋಷಣೆ ಇಲ್ಲ, ಹೌದು ಅನ್ನೋ ಘೋಷಣೆ ಇಲ್ಲ, ಆದರೆ ಮಾನವೀಯ ಮಟ್ಟದ ಸಹಜವಾದಂತಹ ಒಂದು ಇರಬಹುದೇನೋ ಅಂತ ಹೇಳುವಂತಹ ಒಂದು ಉದ್ಗಾರವನ್ನು ಶಾರದಾದೇವಿಯವರಲ್ಲಿ ಕಾಣ್ತೀವಿ. ಇನ್ನೂ ಕೆಲವೊಮ್ಮೆ ಅಂತೂ ಅದು ಇಲ್ಲವೇ ಇಲ್ಲ ಅಂತಲೂ ಕೂಡ ಶಾರದಾದೇವರು ಹೇಳ್ತಾ ಇದ್ದದ್ದುಂಟು. ಏನು ಇವರೆಲ್ಲ ನನ್ನ ಒಬ್ಳು ಬಂದು ಜಗದ್ಧಾತ್ರಿ ನೀವು ಅಂತ ಹೇಳಿ ನಮಸ್ಕಾರ ಮಾಡ್ಬೇಕಾದ್ರೆ ಶ್ರೀಮಾತೆ ಹೇಳ್ತಾರೆ, ಏನು ನನ್ನ ಜಗದ್ಧಾತ್ರಿ ಅಂತೆಲ್ಲ ಕರಿತೀಯ ನೀನು, ಬುದ್ಧಿ ಇಲ್ಲ, ಸುಮ್ಮನೆ ಇರು, ಹಾಗೆಲ್ಲ ಕರೆಯೋದ. ಶ್ರೀರಾಮಕೃಷ್ಣರು ಏನೋ ಅವರ ಅಪಾರ ಕೃಪೆಯಿಂದ ಅವರ ಪದತಲದಲ್ಲಿ ನನಗೆ ಶರಣ ಕೊಟ್ಟಿದ್ದಾರೆ, ನನಗೇನೋ ಒಂದು ಸ್ವಲ್ಪ ಆಶ್ರಯ ಕೊಟ್ಟಿದ್ದಾರೆ. ಹಾಗಂತ ನಾನು ಏನೋ ಇಲ್ಲಿ ಮಾಡ್ಕೊಂಡಿದ್ದೀನಿ, ನೀನು ನನ್ನನ್ನೇ ಜಗದ್ಧಾತ್ರಿ ಅಂತೆಲ್ಲ ಕರೆಯೋದ, ಹೋಗಿ ಇಲ್ಲಿಂದ ಅಂತ ಹೇಳಿಬಿಟ್ರು ಶಾರದಾದೇವರು. ಶ್ರೀರಾಮಕೃಷ್ಣ ಭಗವಂತ ಅಂದಮೇಲೆ ತಾವು ಭಗವತಿ ಆಗಿರಲೇಬೇಕು ಅಂತ ಶಾರದಾದೇವರೇ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ, ಶ್ರೀರಾಮಕೃಷ್ಣರು ಅಪಾರ ಕೃಪೆಯಿಂದ ನನಗೆ ಆಶ್ರಯ ಕೊಟ್ಟು ತಮ್ಮ ಪದತಲದಲ್ಲಿ ಇಟ್ಕೊಂಡಿದ್ದಾರೆ, ನನ್ನನ್ನು ನೀನು ಹೀಗೆಲ್ಲ ಕರೆಯೋದ, ಹೋಗಾಚೆ ಅಂತ ಬೈದುಬಿಟ್ರು ಒಂದ್ಸತಿ ಒಬ್ಬಳು ತಮ್ಮ ಕೊನೆ ದಿನಗಳಲ್ಲಿ. ಏನು ಆಶ್ಚರ್ಯ, ಯೋಚನೆ ಮಾಡಿ ನೋಡಿ. ಆದರೆ ಎರಡೂ ಪರಿಸ್ಥಿತಿಗಳಲ್ಲಿ ಶಾರದಾದೇವರ ಮನಸ್ಥಿತಿ ಮಾತ್ರ ಒಂದೇ ರೀತಿಯಲ್ಲಿತ್ತು. ಇದು ಮುಖ್ಯ. ತಮ್ಮ ದೈವಿಕತೆಯನ್ನು ಪ್ರಕಟಪಡಿಸುವಂಥ ಸಂದರ್ಭಗಳಲ್ಲಿ ಶ್ರೀಮಾತೆಗೆ ಏನೋ ಒಂದು ಸ್ವಲ್ಪ ಹೆಚ್ಚಿನ ಇದೇನೋ ದೊಡ್ಡದು ಅಂತ ಹೇಳುವಂಥ ಭಾವ ಇತ್ತು ಅಂತೇನಿಲ್ಲ. ಆ ಘೋಷಣೆ ಮಾಡುವಾಗ ಅವ್ರ ಮನಸ್ಥಿತಿ ಎಷ್ಟು ಸಹಜವಾಗಿರ್ತಾ ಇತ್ತೋ, ಏನೂ ಇಲ್ಲ ಅಂತ ಹೇಳುವಾಗಲೂ ಕೂಡ ಅವರ ಮನಸ್ಥಿತಿ ಅಷ್ಟೇ ಸಹಜವಾಗಿರ್ತಾ ಇತ್ತು. ನಿವೇದಿತಾ ಒಂದ್ಸತಿ ಶಾರದಾದೇವ್ರಿಗೆ ಹೇಳ್ತಾರೆ, ಅಮ್ಮ ನೀವೇ ನಮ್ಮ ಕಾಳಿ ಅಂತ ಹೇಳಕ್ಕೆ ಶ್ರೀಮಾತೆ ಹೇಳ್ತಾರೆ, ಅಯ್ಯೋ ಹಾಗೆಲ್ಲ ಹೇಳ್ಬೇಡಮ್ಮ, ಆಮೇಲೆ ನಾನು ನಾಲ್ಗೆ ತೆಕ್ಕೊಂಡೇ ನಿಂತ್ಕೋಬೇಕಾಗತ್ತೆ ಅಂತ ತಮಾಷೆ ಮಾಡ್ತಾರೆ ಶಾರದಾದೇವ್ರು. ಇನ್ನೊಬ್ಬ ಭಕ್ತರ ಹತ್ರನೂ ಹೇಳ್ತಾರೆ, ಅಮ್ಮ ನೀವು ಕಾಳಿ ಸ್ವರೂಪದಲ್ಲ ದಕಾಯ್ತನಿಗೆ ದರ್ಶನ ಕೊಟ್ರಂತಲ್ಲ ಕಾಳಿಯಾಗಿ, ಹೇಗದು, ಅದೆಲ್ಲ ಕೇಳಬೇಡಪ್ಪ, ಆಮೇಲೆ ನಾನು ನಾಲ್ಗೆ ತೆಕ್ಕೊಂಡೇ ನಿಂತ್ಕೊಂಡು ನಿಂಗೆ ತೋರಿಸ್ಬೇಕಾಗತ್ತೆ, ಅದೆಲ್ಲ ಆಗೋದಿಲ್ಲ ಅಂತ ಹೇಳಿ ತಮಾಷೆ ಮಾಡ್ತಾರೆ ಶಾರದಾದೇವರು. ತಮ್ಮ ದೈವಿಕತೆಯ ಬಗ್ಗೆ ಕೂಡ ಇಷ್ಟು ಸಹಜವಾಗಿ ಶಾರದಾದೇವಿಯವರು ಮಾತಾಡೋದನ್ನು ನಾವು ನೋಡ್ತೀವಿ. ನಿವೇದಿತೆಗೆ ಹಾಗೆ ಹೇಳೋದು ಶ್ರೀಮಾತೆ, ಹಾಗೆಲ್ಲ ಹೇಳ್ಬೇಡ, ಆಮೇಲೆ ಹಾಗೇ ನಾನು ನಿಂತ್ಕೋಬೇಕಾಗತ್ತೆ, ವರಾಭಯಕಾರಿ ಏಕರಿಯಾಗಿ ನಾಲ್ಗೆ ತೆಕ್ಕೊಂಡು ನಿನ್ನ ಮುಂದೆ ನಿಂತ್ಕೋಬೇಕಾಗತ್ತೆ ಕಾಳಿ ಅಂತೆಲ್ಲ ಹೇಳ್ಬೇಡ ಅಂತ ಹೇಳಿಬಿಟ್ರು. ಸುತ್ತಮುತ್ತ ಇರುವ ಜನರಿಗಿಂತ ತಾವು ಬಹಳ ವಿಶೇಷ ಇದ್ದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗಾದರೂ ಆ ವಿಶೇಷತೆ ಅನ್ನೋದು ನಡೆನುಡಿಯಲ್ಲಿ ವ್ಯಕ್ತ ಆಗೋದು ಸಹಜ. ಆದರೆ ಶ್ರೀಮಾತೆಯ ವೈಶಿಷ್ಟ್ಯ ನೋಡಿ, ರಾಜರಾಜೇಶ್ವರಿ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳಿಗೆ
ಕಾರಣೀಭೂತಳಾದಂಥ ಶಕ್ತಿ ಅವರೇ ಒಮ್ಮೆ ಉದ್ಗರಿಸುವಂತೆ, ಈ ರಾಧಿ ಇವಳ ಮೇಲೆಲ್ಲ ನಾನು ಕೋಪ ಮಾಡ್ಕೊಂಡ್ಬಿಟ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರೂ ಕೂಡ ಅವರನ್ನು ರಕ್ಷಿಸೋದಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ನಾನು ಕೋಪ ಮಾಡ್ಕೊಳ್ಳೋದಿಲ್ಲ ಅಂತ ಒಂದು ಸತಿ ಉದ್ಗರಿಸ್ತಾರೆ. ರಾಧಿ ಏನೋ ಕೋಪ ಬರೆಸ್ತಾಳೆ, ಅವಳನ್ನು ಅಟ್ಟಿಸ್ಕೊಂಡು ಹೋಗ್ತಾ ಇರ್ತಾರೆ ಶಾರದಾದೇವಿಯವರು. ಹಾಗೆ ಅಟ್ಟಿಸ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಕೋಪದಿಂದಲೇ ಪ್ರಾರಂಭ ಮಾಡಿದ್ರು ಓಡೋಗ್ಬೇಕಾದ್ರೆ, ಆಮೇಲೆ ಅವಳು ಓಡೋಗ್ಬಿಟ್ಲು, ಇವರು ಬಿಟ್ಬಿಟ್ರು. ಅಲ್ಲೇ ಇದ್ದಂಥ ಸರಳಾದೇವಿ ಕೇಳಿದ್ರು, ಏನಮ್ಮ ಭಾಳ ಕೋಪ ಮಾಡ್ಕೊಂಡೇನೋ ಅವಳು ಹಿಂದೆ ಹೋದ್ರಿ, ನೋಡಿದ್ರೆ ಹಿಡ್ಕೊಳ್ಳೂ ಇಲ್ಲ, ಹೊಡಿಲೂ ಇಲ್ಲ, ಬೈಲೂ ಇಲ್ಲ ಅಂತ ಕೇಳಲಾಗ ಶಾರದಾದೇವಿಯರು ಹೇಳ್ತಾರೆ, ನೋಡು ನಾನು ನಿಜವಾಗ್ಲೂ ಕೋಪ ಮಾಡ್ಕೊಂಡ್ಬಿಟ್ರೆ ಅವ್ರನ್ನ ರಕ್ಷಿಸೋದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರರ ಕೈಯಲ್ಲೂ ಸಾಧ್ಯ ಇಲ್ಲ, ಹಾಗಾಗಿ ನಾನು ಕೋಪ ಹೇಗೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಶ್ರೀಮಾತೆ. ಸೊ ಯಾರು ಅಂತಹ ಶಕ್ತಿಯಾಗಿದ್ದಾರೋ, ತ್ರಿಮೂರ್ತಿಗಳೂ ಕೂಡ ಯಾರ ಆಶ್ರಯವನ್ನು ಒಂದು ಕಡೆಯಲ್ಲಿ ಪಡ್ಕೊಂಡಿದ್ದಾರೋ, ಯಾರ ಇಚ್ಛಾ ಮಾತ್ರದಿಂದ ತಮ್ಮ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೋ ಅಂತಹ ಮಹಾಶಕ್ತಿ ಸ್ವರೂಪಿಣಿಯಾದ ಶಾರದಾದೇವಿಯವರು ಎಂಥ ಸಹಜವಾದ ಮಾನವತೆಯ ನೆಲೆಯಲ್ಲಿ ಅವರ ಇಡೀ ಜೀವನ 67 ವರ್ಷಗಳ ಜೀವನವನ್ನು ಕಳೆದ್ರು ಅಂತ ಹೇಳಿದ್ರೆ ಅದೊಂದು ಮಹಾ ಆಶ್ಚರ್ಯ ಅಂತ ಅನಿಸುತ್ತೆ. ನಿಜವಾಗಿಯೂ ಬಹಳ ದೊಡ್ಡ ಆಶ್ಚರ್ಯ ಅಂತ ಅನಿಸುತ್ತೆ. ಯಾಕಂದರೆ ಅವತಾರ ಪುರುಷರಲ್ಲಿ ಸಾಮಾನ್ಯವಾಗಿ ಈ ದೈವಿಕತೆ ಅನ್ನೋದು ದೈವತ್ವದ ಮಟ್ಟದಲ್ಲೇ ವ್ಯಕ್ತವಾದದನ್ನು ನೋಡ್ತೀವಿ. ಆದರೆ ಶ್ರೀಮಾತೆಯವರಲ್ಲಿ ಅದು ಬಹಳ ಸಹಜವಾದ ಮಾನವತೆಯ ನೆಲೆಯ ಜೊತೆಗೆ ಸೇರಿಕೊಂಡು ವ್ಯಕ್ತವಾಗುವಂಥ ಒಂದು ವಿಶಿಷ್ಟ ಬಗೆಯನ್ನು ನೋಡಿದಾಗ ಅವರು ಈ ಸಮ್ಮಿಲನವನ್ನು ಎಷ್ಟು ಅದ್ಭುತವಾಗಿ ಸಾಧಿಸಿದ್ರು ಅನ್ನೋದನ್ನು ನಾವು ಅವ್ರ ಜೀವನದಲ್ಲಿ ಕಾಣ್ಬೋದು. ಅಂತಹ ಶ್ರೀಮಾತೆಯವರು ನಮ್ಮೆಲ್ಲರನ್ನು ಕೂಡ ಹರಸಲಿ ಅಂತ ಪ್ರಾರ್ಥಿಸ್ಕೊಳ್ತಾ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಜಯ ರಾಮಕೃಷ್ಣ.